So yesterday we were checking about two types of entity. What is that? First, sole proprietorship. Second, partnership. So difference wise, as you understood, sole proprietorship ದಾಗ ಅವ್ರದ ಪ್ಯಾನ್ ಆಧಾರಲೆ ಸ್ಟಾರ್ಟ್ ಮಾಡಬಹುದು. ಪಾರ್ಟ್ನರ್ಶಿಪ್ ದಾಗ ಪಾರ್ಟ್ನರ್ಶಿಪ್ ಡೀಡ್ ಬೇಕು. ಪಾರ್ಟ್ನರ್ಶಿಪ್ ಡೀಡ್ ಇಸ್ ಸಮಥಿಂಗ್ ವಿಚ್ ಐ ಗೇವ್ ಯು. ದಟ್ ಪಾರ್ಟ್ನರ್ಶಿಪ್ ಡೀಡ್ ವಿಲ್ ಟೇಕ್. ಸೊ ಸ್ಟ್ಯಾಂಪಿಂಗ್ ಏನಾಕೈತಲ್ಲ ಪಾರ್ಟ್ನರ್ಶಿಪ್ ಡೀಡ್ ಮೇಲೆ ಸ್ಟ್ಯಾಂಪಿಂಗ್ ಆಕ್ಟ್ ಅಂತ ಒಂದೈತಿ, ರೈಟ್? ಇನ್ ಕರ್ನಾಟಕ ಸ್ಟಾಂಪ್ಸ್ ಆಕ್ಟ್. So every stamping of any document is driven by state, right? Central stamping ಬರೀ ರೇರ್ ಕೇಸ್ ಆಗತೈತಿ, ಬಾಕಿದೆಲ್ಲ ಸ್ಟ್ಯಾಂಪಿಂಗ್ ಇರುತ್ತೆ. ಅಂದ್ರೆ ಏನ್ರಿ ಸರ್ ಅಂದ್ರೆ ಇವತ್ತ ಫಾರ್ ಎಕ್ಸಾಂಪಲ್, ರೈಟ್, ಸ್ಟಾಂಪ್ ಡ್ಯೂಟಿ ಅಥವಾ ರೋಡ್ ಟ್ಯಾಕ್ಸ್ ಅಥವಾ ಪ್ರಾಪರ್ಟಿ ಟ್ಯಾಕ್ಸ್ ಇವೆಲ್ಲ ಸ್ಟೇಟ್ ಗೌರ್ಮೆಂಟ್ ಡಿಸೈಡ್ ಮಾಡಿ. ಕರ್ನಾಟಕದಾಗ ಎಲ್ಲಕ್ಕಿಂತ ಹೈಯೆಸ್ಟ್ ಸ್ಟಾಂಪ್ ಡ್ಯೂಟಿ ಇನ್ ಇಂಡಿಯಾ ಇದೆ. ಬಿಕಾಸ್ ಆಫ್ ಫ್ರೀಬೀಸ್, ಗೌರ್ಮೆಂಟ್ ಫ್ರೀಬೀಸ್ ಕೊಡಾಕತೈತಿ, ಗೌರ್ಮೆಂಟ್ ಕಡೆ ರೊಕ್ಕಿಲ್ಲ. GST ಸೆಂಟ್ರಲ್ ದವ್ರು ಕೊಡವಲ್ಲ, ಜಗಳ ಬಿಜೆಪಿ ಕಾಂಗ್ರೆಸ್. ಸೊ ದಟ್ಸ್ ವೈ ಅವ್ರ ತಾವ ಇನ್ಕಮ್ ಜನರೇಟ್ ಮಾಡ್ಬೇಕಂದ್ರೆ ಸ್ಟಾಂಪ್ ಡ್ಯೂಟಿ ಇಸ್ ಓನ್ಲಿ ಆಪ್ಷನ್. ಸೊ ಎಲ್ಲಿವರೆಗೆ ಸ್ಟಾಂಪ್ ಡ್ಯೂಟಿ ಹೆಚ್ಚಿಗೆ ಮಾಡ್ಯಾರಂತಂದ್ರ, ಟುಡೇ ಪಾರ್ಟ್ನರ್ಶಿಪ್ ಏನದ ಫರ್ಮ್ ಅರ್ಲಿಯರ್ 500 to 1000 rupees ಸ್ಟಾಂಪ್ ಡ್ಯೂಟಿಲೆ ಸ್ಟಾರ್ಟ್ ಮಾಡ್ಬೋದಿತ್ತು. ಈಗ 2000 rupees ಸ್ಟಾಂಪ್ ಪೇಪರ್ ಖರೀದಿ ಮಾಡ್ಬೇಕು. ನಿನ್ನೆ ಏನು ಅಗ್ರಿಮೆಂಟ್ ಮಾಡಿದ್ರಲ್ಲ ಅದನ್ನ ಪ್ರಿಂಟ್ ಮಾಡ್ಬೇಕು. ಪಾರ್ಟ್ನರ್ಸ್ ಇಬ್ರು ಸೈನ್ ಮಾಡ್ಬೇಕು, ಇಬ್ರು 3 10 ವಾಟ್ ಎವರ್ ದೇ ವಿಲ್ ಸೈನ್ ಅಂಡ್ ವಿಟ್ನೆಸ್ ಸೈನ್ ಮಾಡಿ ದೆನ್ ಯು ನೀಡ್ ಟು ಗೋ ಅಂಡ್ ರಿಜಿಸ್ಟರ್. ಸೊ ದಟ್ ಇಸ್ ಅ ಪ್ರಾಸೆಸ್ ಆಫ್ ರಿಜಿಸ್ಟರಿಂಗ್ ಯುವರ್ ಪಾರ್ಟ್ನರ್ಶಿಪ್ ಡೀಡ್. ಸೊ ಪಾರ್ಟ್ನರ್ಶಿಪ್ ಡೀಡ್ ರಿಜಿಸ್ಟ್ರೇಷನ್ ಆದ್ಮೇಲೆ ನಾನು ನಿಮ್ಗೆ ಏನ್ ಹೇಳಿದೆ, ನೆಕ್ಸ್ಟ್ ಪ್ಯಾನ್ ಇಸ್ ಸ್ಟೇಟ್ ರಿಜಿಸ್ಟ್ರೇಷನ್, ಸೆಂಟ್ರಲ್ ರಿಜಿಸ್ಟ್ರೇಷನ್. ಎದಕ್ಕ? ಹೌ ವಿಲ್ ಯು ಡಿಸೈಡ್ ವೆದರ್ ಇಟ್ ಇಸ್ ಸ್ಟೇಟ್ ಆರ್ ಸೆಂಟ್ರಲ್? ಸಿಂಪಲ್. ಅದನ್ನ ಯಾರ ಗವರ್ನೆನ್ಸ್ ಅಂದ್ರೆ ಅದನ್ನ ಯಾರ ದೇಖರೇಖಿ ಮಾಡತಾರ ಅವರು ಸ್ಟೇಟ್ ಡಿಪಾರ್ಟ್ಮೆಂಟ್ ಸೆಂಟ್ರಲ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ಕೊಂಡು ನಿಮ್ಗೆ ಗೊತ್ತಾದ್ರೆ ದೆನ್ ಇಟ್ ಇಸ್ ಸ್ಟೇಟ್ ರಿಜಿಸ್ಟ್ರೇಷನ್, ಸೆಂಟ್ರಲ್ ರಿಜಿಸ್ಟ್ರೇಷನ್ ಗೊತ್ತಾಗುತ್ತೆ. ಪ್ಯಾನ್ ಈಸ್ ಡ್ರಿವನ್ ಬೈ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಕಮ್ಸ್ ಅಂಡರ್ ಮಿನಿಸ್ಟ್ರಿ ಆಫ್ ಫೈನಾನ್ಸ್. Ministry of Finance is a central government ministry. Got it? Sir, Stamp Act. Stamp is driven by local sub-registrar. Sub-registrar office. ಕೇಳಿರಿ? ಪ್ರಾಪರ್ಟಿ ರಿಜಿಸ್ಟ್ರೇಷನ್, ರೈಟ್, ಮತ್ತೆ ನಿಮ್ಮ ರೆಂಟಲ್ ಡೀಡ್ ರಿಜಿಸ್ಟ್ರೇಷನ್, ಸಬ್ ರಿಜಿಸ್ಟ್ರಾರ್. ಇಟ್ಸ್ ಅ ಲೋಕಲ್ ರಿಜಿಸ್ಟ್ರೇಷನ್. ಲೋಕಲ್ ರಿಜಿಸ್ಟ್ರೇಷನ್ ಅಂದ್ರೆ ಅವರು ಕಾಯ್ದೆ ಪ್ರಕಾರ ಸ್ಟೇಟ್, ಕರ್ನಾಟಕ ಸ್ಟೇಟ್ ಆಕ್ಟ್ ಏನದ ಅಮೌಂಟ್ ಪ್ರಕಾರ ನಿಮಗೆ ಸ್ಟಾಂಪ್ ಡ್ಯೂಟಿ ತುಂಬಿಸ್ಕೋತಾರೆ. ಸೊ ದಿಸ್ image what I've given is, so every business today need to have a local registration, state registration and a central registration. Prati business ಗೂ ಬರ್ತದೆ. For example, yesterday proprietorship, shops and establishment is local registration. What is local and state? Sir, local ಮತ್ತು state difference ಏನ್ರಿ ಅಂತ ಕೇಳಬಹುದು. Local ಅಂದ್ರೆ ನೀವು ಲೋಕಲ್ ಮುನ್ಸಿಪಾಲಿಟಿ ಆರ್ ಕಾರ್ಪೊರೇಷನ್ ದಾಗ ರಿಜಿಸ್ಟರ್ ಮಾಡೋದು, ರೈಟ್? ಶಾಪ್ಸ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ನೀವು ಫಾರ್ ಎಕ್ಸಾಂಪಲ್ ಧಾರವಾಡದಾಗ ಆಪ್ಷನ್, ಹುಬ್ಳಿದಾಗ ನೀವು ಅಂಗಡಿ ತೆಗಿತೀನಿ ಅಂದ್ರೆ ಹುಬ್ಳಿದಾಗ ಒಂದು ಆಫೀಸ್ ಐತಿ, ಅಲ್ಲಿ ಹೋಗ್ಬೋದು, ರೈಟ್? ಸೊ ಲೋಕಲ್ ರಿಜಿಸ್ಟ್ರೇಷನ್ ಇಸ್ ಹುಬ್ಳಿ ಬೇರೆ, ಧಾರವಾಡ ಬೇರೆ. ಇಫ್ ಯು ಆರ್ ಡೂಯಿಂಗ್ ಇಟ್ ಅಟ್ ಕಲಗಡಿ ಬೇರೆ. ಸೊ ಡಿಸ್ಟ್ರಿಕ್ಟ್ ವೈಸ್ ಏನಿಲ್ಲ, ಊರಿನ ಲೋಕಲ್ ಮುನ್ಸಿಪಾಲಿಟಿ ಲೆವೆಲ್ದಾಗನೇ ಬೇರೆ ಇರ್ತಾವ. ದಟ್ ಇಸ್ ಲೋಕಲ್ ರಿಜಿಸ್ಟ್ರೇಷನ್. ದಟ್ಸ್ ವೈ ಮುನ್ಸಿಪಾಲಿಟಿ ಇಸ್ ಆಲ್ಸೋ ಕಾಲ್ಡ್ ಲೋಕಲ್ ಅಥಾರಿಟಿ, ರೈಟ್? Trade license, FSSI, pollution, these are all something which is local registration. State registrations which are there, ಅಂದ್ರೆ ಇವತ್ತ ನನ್ ಬಿಸ್ನೆಸ್ ರಿಜಿಸ್ಟ್ರೇಷನ್ ಆತ, ಲೋಕಲ್ ಶಾಪ್ಸ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ರಿಜಿಸ್ಟ್ರೇಷನ್ ಆತ. ನೆಕ್ಸ್ಟ್ ಇಫ್ ಐ ನೀಡ್ ಟು ಡೂ ಪಾರ್ಟ್ನರ್ಶಿಪ್ ರಿಜಿಸ್ಟ್ರೇಷನ್, ಡಿಸ್ಟ್ರಿಕ್ಟ್ ಒಂದ ಅಂದ್ರೆ ನೀವು ಹುಬ್ಳಿದಾಗೂ ಪಾರ್ಟ್ನರ್ಶಿಪ್ ಫಾರ್ಮ್ ಮಾಡ್ಬೇಕಂದ್ರೆ ಧಾರವಾಡ ಡಿಸ್ಟ್ರಿಕ್ಟ್ ರಿಜಿಸ್ಟರ್ ಆಫ್ ಫರ್ಮ್ಸ್ ತನಕ ಹೋಗಿ ಕೊಡ್ಬೇಕು ಡಾಕ್ಯುಮೆಂಟ್, ರೈಟ್? ಸೊ ದಿಸ್ ಇಸ್ ಡಿಸ್ಟ್ರಿಕ್ಟ್ ಅಥವಾ ಸ್ಟೇಟಿಗೆ ಡಿಸ್ಟ್ರಿಕ್ಟಿಗೆ ಒಂದ ವಿಚ್ ಇಸ್ ಅ ಸ್ಟೇಟ್ ಡ್ರಿವನ್ ರಿಜಿಸ್ಟ್ರೇಷನ್, ರೈಟ್? ಆಮೇಲೆ ಪ್ಯಾನ್ ಕಾರ್ಡ್ ತಗೋತೇವೆ ನಾವು, ಪ್ಯಾನ್ ಅಪ್ಲೈ ಮಾಡ್ತೀವಿ. ಲೋಕಲ್ ನೀವು ಕಾರ್ವಿ ಆಫೀಸ್ನಾಗ ಅಥವಾ NSDL ಆಫೀಸ್ ಹಾಕೋ ಪ್ಯಾನ್ ಅಪ್ಲಿಕೇಶನ್ ಕೊಟ್ಟರು, ಇಟ್ ಈಸ್ ಗಿವನ್ ಬೈ ದ ಪುಣೆ ಸೆಂಟ್ರಲ್ ಆಫೀಸ್ ಆಫ್ ದ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್. ಸೊ ಇಟ್ ಇಸ್ ಅ ಸೆಂಟ್ರಲ್ ರಿಜಿಸ್ಟ್ರೇಷನ್. ಇದ್ರ ಆಕ್ಟ್ ಬೇರೆ, ಇದ್ರದ್ದು ಪ್ರೊಸೀಜರ್ ಬೇರೆ, ವೆಬ್ಸೈಟ್ಗಳು ಬೇರೆ, ರೈಟ್? ಸೊ ನಿಮ್ದು ಫೋಕಸ್ ಏನಿರ್ಬೇಕು ಆಸ್ ಅನ್ ಅಕೌಂಟೆಂಟ್, ನಿಮ್ಗೆ ಇವು ಏನ್ ಅನ್ನೋದು ಗೊತ್ತಿರ್ಬೇಕು. ಪ್ರೊಸೀಜರ್ ಗೊತ್ತಿರಲಿಲ್ಲ ನಡೀತದೆ. ನೋಡ್ರಿ ಇವತ್ತು ಹೆಂಗಿರ್ತದೆ ಅಂದ್ರೆ, ಆಸ್ ಎ ಚಾರ್ಟರ್ಡ್ ಅಕೌಂಟೆಂಟ್ ವಿ ಡೂ ಕ್ಲೋಸ್ ಟು 20 to 30 ಕಂಪನಿ ರಿಜಿಸ್ಟ್ರೇಷನ್ಸ್ ಪರ್ ಆನಮ್, ರೈಟ್? ಪ್ರೊಪ್ರೈಟರ್ಶಿಪ್ ರಿಜಿಸ್ಟ್ರೇಷನ್ ಒಂದು 50 ಮಾಡ್ತೇವೆ ನಾವು, ರೈಟ್? ಪಾರ್ಟ್ನರ್ಶಿಪ್ ರಿಜಿಸ್ಟ್ರೇಷನ್ ಒಂದು 25-30 ಮಾಡ್ತೇವೆ. ನಮ್ದು ರಿಪಿಟೇಷನ್ ನಾವು ಮಾಡೋದಕ್ಕೆ ನಮಗೆ ರೂಢಿ ಐತಿವಲ್ಲ,
ನೀವ ನಿಮ್ ಬಿಸ್ನೆಸ್ ದಾಗ ಅಥವಾ ನೀವ್ ಎಲ್ಲಿ ಜಾಯ್ನ್ ಹಾಕಿರಿ ಅಲ್ಲಿ ನಿಮ್ ಲೈಫ್ ಸೈಕಲ್ ದಾಗ 1 or 2 ಮಾಡಬಹುದು. ಬಟ್ ಅದ್ರ ನಾಲೆಜ್ ಇಟ್ಕೊಳ್ಳಿ, ಅದ್ರ ಅಂಡರ್ಸ್ಟ್ಯಾಂಡಿಂಗ್ ಇಟ್ಕೊಳ್ಳಿ. ನೀವ ಮಾಡೋಣತಿಲ್ಲ ಸರ್, ಎದಕ್ ಇರ್ಬೇಕ್ರಿ ನಾಲೆಜ್? ರೊಕ್ಕ ಕೊಟ್ರೆ ಕನ್ಸಲ್ಟೆಂಟ್ ಮಾಡತ್ತಲ್ಲ, ಕರೆಕ್ಟ್. ನೀವು ರಿಜಿಸ್ಟ್ರೇಷನ್ ಆಫೀಸ್ ದಾಗ ಹೋಗಿ ಒಬ್ಬ ಯಾರ ಕನ್ಸಲ್ಟೆಂಟ್ ಹೇಳಿದ್ರೆ ರೊಕ್ಕ ಕೊಟ್ರೆ ಹಾಕಿದ್ವಿ. ಅವ್ ಕರೆಕ್ಟ್ ಮಾಡೋದೇನ ಅನ್ನೋದು ಗೊತ್ತಿರಾಕರೆ ನಿಮ್ಗೆ ಐಡಿಯಾ ಇರ್ಬೇಕು, ರೈಟ್. ಇಲ್ಲಿಕಂದ್ರೆ ಏನಂತಾರೆ ಹೇಳ್ರಿ, ಪೋಸ್ಟ್ ಮನ್ ಅಂತಾರೆ. ಏನಂತಾರೆ? ಪೋಸ್ಟ್ ಮನ್. ಇಲ್ಲಿಂದ ಓನರ್ಗೆ ಡಾಕ್ಯುಮೆಂಟ್ ತೊಗೊಳೋದು, ಅಲ್ಲಿ ಕನ್ಸಲ್ಟೆಂಟ್ ಕೊಡೋದು. ಆ ಕನ್ಸಲ್ಟೆಂಟ್ ಹೇಳಿದ ಕ್ವಶನ್ ತಗೊಂಡ್ ಬರೋದು, ಇಲ್ಲಿ ಓನರಿಗೆ ಹೇಳೋದು. ಏನ್ರಿ? ಏಜೆಂಟಿಗೆ ಅಟ್ಲೀಸ್ಟ್ ಕೆಲಸದಾರೆ ಏನೋ ಗೊತ್ತಿರ್ತೈತಿ. ಪೋಸ್ಟ್ ಮನ್ ಏನ ಲೆಟರ್ ತೆಗೆದು ಓದಂಗಿಲ್ಲ, ಅದಲ್ಲ. ಒಬ್ಬ ಲೆಟರ್ ಕಳಿಸ್ತಾನ, ತಗೊಂಡ್ಬಂದು ನಿಮ್ಗೆ ಕೊಡ್ತಾನೆ. ನೀವೇನ್ರು ಕೊಟ್ಟರು ವಾಪಸ್ ಕೊಡ್ತಾನೆ. ಪೋಸ್ಟ್ ಮ್ಯಾನ್ ಆಗ್ಬೇಡಿ. ಏಜೆಂಟ್ ಅಟ್ಲೀಸ್ಟ್ ಹಿ ನೋಸ್ ವಾಟ್ ಈಸ್ ಡೂಯಿಂಗ್. ಸೊ ಯು ಕ್ಯಾನ್ ಬಿ ಅನ್ ಏಜೆಂಟ್. ಬಿಕಾಸ್ ಅವ್ ಮುಂದಿನ ಸರ್ ವೆಬ್ಸೈಟ್ ಡೌನ್ ಐತ್ರಿ, ಓನರಿಗೆ ಬಂದು ಏನ್ ಹೇಳ್ತಾರೆ, ಸರ್ ವೆಬ್ಸೈಟ್ ಡೌನ್ ಐತಿ. ಅವ್ ಯಾವ ವೆಬ್ಸೈಟ್ ಚೆಕ್ ಮಾಡತ್ತಾರ ಗೊತ್ತಂತ ಓನರ್ ಕೇಳಿದ್ರೆ, ನಮ್ಗೇನ್ ಗೊತ್ತ್ರಿ ಅವೆಲ್ಲ, ನಮ್ಗೆ ಗೊತ್ತಿರಂಗಿಲ್ಲ ಅಂತ. ಗೊತ್ತಿರಂಗಿಲ್ಲ ಇದಕ್ಕೆ. ಅದಕ್ಕೆ ನಾವು ಹೇಳ್ಕೊಡೋದು, ಬಿಕಾಸ್ ಇನ್ ಬಿಕಾಮ್ ಯು ಹ್ಯಾವ್ ಬೀನ್ ಗಿವನ್ ಆಕ್ಸೆಸ್ ಟು ಟೈಪ್ಸ್ ಆಫ್ ಎಂಟಿಟೀಸ್, ಸೋಲ್ ಪ್ರೊಪ್ರೈಟರ್ಶಿಪ್, ಪಾರ್ಟ್ನರ್ಶಿಪ್, ಪ್ರೈವೇಟ್ ಲಿಮಿಟೆಡ್ ಅಂಡ್ ಆಲ್. ಒಂದೇ ಎಕ್ಸ್ಟೆನ್ಷನ್ ನಾವೇನ್ ಹೇಳ್ಕೊಡತ್ತೇವೆ ಅಂದ್ರೆ, ಅಲ್ಲಿ ನೀವು ಬುಕ್ ದಾಗ ಕಲ್ತೀರಿ ಆಕ್ಚುಲ್ ಹೆಂಗ್ ಆಗತ್ತೆ ಅಂತ ಹೇಳ್ಕೊಡೋಣ ಅಷ್ಟೇ. ಕರೆಕ್ಟ್? ಯೂಸ್ಫುಲ್ ಆಯ್ತಾ? ಓನ್ಲಿ ಥಿಂಗ್ ಟು ಅವಾಯ್ಡ್ ಒನ್ ಕ್ವಶನ್ ಫ್ರಮ್ ಯುವರ್ ಓನರ್. ನಾವು ಹೇಳಿದ್ದೇನೆ ಹೇಳತ್ತೀನಿ ಅಂದ್ರೆ ನಾನು ನಿನಗೆ ಇಟ್ಕೋಬೇಕು, ನಾನು ಡೈರೆಕ್ಟ್ ಮಾತಾಡ್ತೇನೆ ಅವ್ನು. ಕರೆಕ್ಟ್? ರೈಟ್. ಸೊ ವಿತ್ ಓಕೆ, another type of entity ಬಂದ್ರೆ GST only state or mention ಮಾಡಿ. ಏನಂದ್ರಿ? GST is a requirement only state or mention. Yes, why? Even though it is a central act, right? Every state I need to have one registration. Correct. Good question. Very good question. GST is goods and services tax, right? ಪ್ಯಾನ್ ನನಗೆ ನಾನು ಇಲ್ಲಿ ಪ್ಯಾನ್ ನಂಬರ್ ತಗೊಂಡೆ ಅಂದ್ರೆ ನಾನು ಗೋವಾದಾಗ ಬಿಸ್ನೆಸ್ ಮಾಡಿದ್ರೆ ಸೇಮ್ ಪ್ಯಾನ್ ನಂಬರ್, ರೈಟ್? ಇಫ್ ಐ ಡೂ ಬಿಸ್ನೆಸ್ ಇನ್ ಕೇರಳ, ಸೇಮ್ ಪ್ಯಾನ್ ನಂಬರ್. ಬಟ್ ವೆನ್ ಇಟ್ ಕಮ್ಸ್ ಟು GST, if I do business in Goa, I need to have a separate GST number. So even though it's a central act, it is a state-driven registration. Now, ಯಾವ ಸ್ಟೇಟಿಗೆ ಹೋಗ್ತೇನೆ ಆ ಸ್ಟೇಟ್ ದಾಗ ಸಪರೇಟ್ ರಿಜಿಸ್ಟ್ರೇಷನ್ ಮಾಡಬಹುದು. ಸೊ ದಟ್ಸ್ ವೈ ಇಫ್ ಯು ಸಿ GST number starts from state code, right? 29 is Karnataka state code, 36 is Telangana state code, right? 27 is I guess Maharashtra state code, right? So it is, every state has a different nimda business, on the business, but every state has a different state registration, right? That's why I mentioned in here. So I will quickly give you a perspective of right. So with respect to company, ಈಗ ನಾವು ನೆಕ್ಸ್ಟ್ ಸ್ಟೆಪ್ ಏನಂದ್ರೆ ಸೋಲ್ ಪ್ರೊಪ್ರೈಟರ್ಶಿಪ್, ನೆಕ್ಸ್ಟ್ ಇಸ್ ಪಾರ್ಟ್ನರ್ಶಿಪ್, ನೆಕ್ಸ್ಟ್ ಇಸ್ ಕಂಪನಿ. ಇನ್ ಎಸ್ಟರ್ಡೇ ಎಕ್ಸಾಂಪಲ್ ಎಷ್ಟು ಮಂದಿ ಇದ್ರಿ? ಚಾರ್ಟ್ ಅಕೌಂಟೆಂಟ್ ಓದಿಸ್ತೇವೆ. ಸೊ 2 people, right? One was willing to start business, one was just watching, na job ಮಾಡಿ business ಮಾಡೋ confusion. Other person was a CA student who was helping them, right? Now, for example, ಅಲ್ಲಿ see ideas come with the tea, right? ಚಾ ಕುಡ್ಕೊಂತ ಐಡಿಯಾಸ್ ಬರ್ತಾವಂತಲ್ಲ. ಸೊ 3 were sitting, ಇವ್ರಿಬ್ರು ಬಾಳ ಚಲೋ. ಈಗ ಪಾರ್ಟ್ನರ್ಶಿಪ್ ಆದ ಒಂದೇ ಸೋಲ್ ಪ್ರೊಪ್ರೈಟರ್ಶಿಪ್ ಆದ, ಆಮೇಲೆ ಪಾರ್ಟ್ನರ್ಶಿಪ್ ದಾಗ ಕನ್ವರ್ಟ್ ಆದ್ರೆ ಇವ್ರು ಅದ ಮಾತಾಡ್ಕೊಂತಾನೆ ಐಡಿಯಾದಾಗ ಸೋಲ್ ಪ್ರೊಪ್ರೈಟರ್ಶಿಪ್ ಇಂದ ಪಾರ್ಟ್ನರ್ಶಿಪ್ ಬಂದ. ನೆಕ್ಸ್ಟ್ ಏನಂದ್ರೆ ನೋಡ್ರಿ, ವಿತ್ ರೆಸ್ಪೆಕ್ಟ್ ಟು ನಾವಂತೂ ಇಬ್ರು ಅಂಗಡಿ ತೆಗಿದೇವಿ, ಬಟ್ ಈಗ ಸಣ್ಣ ಅಂಗಡಿ ತೆಗೆದ್ ಮಜಾ ಇಲ್ಲ. ಒಮ್ಮೆ ದೊಡ್ಡ ಅಂಗಡಿ ಹಾಕೋಣ, ಬಿಸ್ನೆಸ್ ಚಲೋ ಬರ್ತೈತಿ, ಮಂದಿಗೆ ಅಂಗಡಿ ಚಲೋ ಇದ್ರೆ ಚಲೋ ಗಿರಾಕಿ ಒಳಗ್ ಬರ್ತಾರ. ಸೊ ಲೆಟ್ಸ್ ಪುಟ್ ಬಿಗರ್ ಶಾಪ್. ಸೊ ಇಬ್ರು ಕೂಡ ಏನ್ ಮಾಡಿದ್ರೆ, ಅವ್ನು CA ಯಾರಿದ್ದ,
ಅಣ್ಣ ನೋಡ, ಮತ್ ನಾವು ಬಿಸ್ನೆಸ್ ಮಾಡತೀವಿ, ನಮ್ಮ ಇಬ್ರು ಕೂಡ 10 ಲಕ್ಷ ರೂಪಾಯಿ ಹಾಕ್ಬೋದ, ಬಟ್ ಎರಡೆರಡು ಅಂಗಡಿ ಹಾಕ್ಬೇಕಂತಂದ್ರೆ ಚಲೋ ಚಲೋ ನಮ್ಗೆ 25 ಲಕ್ಷ ರೂಪಾಯಿ ಬೇಕ, ನೀ ಏನ್ ರೊಕ್ಕ ಹಾಕ್ತೇನೆ ನೋಡ ಅಂತ, ರೈಟ್? ಸೊ ದಿಸ್ ಇಸ್ ಸಿನಾರಿಯೋ. Now in this scenario, what is happening? There are two owners, that Ibru person. There is one CA. What they are pitching to this guy? Invest in my business, right? Now, first and foremost, right? Sole proprietorship. Let's come to the point of raising funds or equity. Sole proprietorship ದಾಗ ಅಂದ್ರೆ ಸಿಂಗಲ್ ಡ್ರಿವನ್ ಬಿಸ್ನೆಸ್ ದಾಗ ಇನ್ವೆಸ್ಟ್ಮೆಂಟ್ ತಗೊಂಡ್ ಬರೋದು ನಾಟ್ ಪಾಸಿಬಲ್, ರೈಟ್? ಪಾರ್ಟ್ನರ್ಶಿಪ್ ದಾಗ ಅಡಿಷನಲ್ ಫಂಡ್ಸ್, ರೇಸಿಂಗ್ ಫಂಡ್ಸ್ ಅಂದ್ರೆ ಅಡಿಷನಲ್ ಫಂಡ್ಸ್ ತಗೊಂಡ್ ಬರೋದು. Partnership ಫರಮ್ದಾಗ it is only possible by bringing in a partner, right? So the challenge today is, I'll tell you now the concept of limited liability and unlimited liability. Then you will understand ಪಾರ್ಟ್ನರ್ಶಿಪ್ ಎದಕ್ಕೆ ಮಾಡಬೇಕು, ಪ್ರೈವೇಟ್ ಲಿಮಿಟೆಡ್ ಎದಕ್ಕೆ ಮಾಡಬೇಕು, ಕರೆಕ್ಟ್ ಕೇಳ್ಕೊರಿ, ರೈಟ್? ನಾವು ಫಾರ್ ಎಕ್ಸಾಂಪಲ್ ವೆನ್ ಯು ಆರ್ ಡೂಯಿಂಗ್ ವಿತ್ ಐ ಗಿವ್ ಅಗೇನ್ ಅ ಸಿನಾರಿಯೋ. ಪಾರ್ಟ್ನರ್ಶಿಪ್ ಅಂಗಡಿ ಸ್ಟಾರ್ಟ್ ಮಾಡಿದ್ದೆ ಅಂತ ತಿಳ್ಕೊರಿ. ಪಾರ್ಟ್ನರ್ಶಿಪ್ ಅಂಗಡಿ ಸ್ಟಾರ್ಟ್ ಆಯ್ತು, ಯು ಗಾಟ್ ಅ ವೆರಿ ಗುಡ್ ಕಾಂಟ್ರಾಕ್ಟ್. ವಾಟ್ ಇಸ್ ಅ ಕಾಂಟ್ರಾಕ್ಟ್? ಕೇಲಿ ಒಂದು ಹೊಸ ಕಾಲೇಜ್ ಕಟ್ಟಾತೈತಿ, ಅದಕ್ಕೆ ನೀವು ಪೂರ ಕಂಪ್ಯೂಟರ್ ಸೆಟಪ್, ಲ್ಯಾಬ್ ಸೆಟಪ್ ನೀವು ಮಾಡಿ, ದೊಡ್ಡ ಕಾಂಟ್ರಾಕ್ಟ್. 50 ಕಂಪ್ಯೂಟರ್ ಸೆಟಪ್, 100 ಕಂಪ್ಯೂಟರ್ ಸೆಟಪ್, ಯು ಗಾಟ್ ಅ ಕಾಂಟ್ರಾಕ್ಟ್. ನಾವು ದೇ ಟೋಲ್ಡ್ ಯು 15 ದಿನದಾಗ ಚೀಫ್ ಮಿನಿಸ್ಟರ್ ಫಂಕ್ಷನ್ ಗೆ ರಿಬನ್ ಕಟ್ ಮಾಡಕ್ ಬರೋದನ್ನ, ಅಷ್ಟು ಮಟ್ಟ ನಿಮ್ ಕ್ಲಾಸ್ ರೂಮ್ ರೆಡಿ ಇರ್ಬೇಕ. ಬಂದ್ ನಾವು ಬಟನ್ ಅಂತಾನೆ ಎಲ್ಲಾ ಕಂಪ್ಯೂಟರ್ ಆನ್ ಆಗ್ಬೇಕು, ರೈಟ್? ಗುಡ್. ದಟ್ ಇಸ್ ಹೌ ಕಾಂಟ್ರಾಕ್ಟ್ಸ್ ಆರ್ ಗಿವನ್. ಸೊ ಯು ವಾಟ್ ಅ ಕಾಂಟ್ರಾಕ್ಟ್, ಯು ಸೈನ್, ಅಂಗಡಿ ಸ್ಟಾರ್ಟ್ ಆಗೈತಿ, ನೀವು ಬೆಂಗಳೂರಿಗೆ ಹೋದ್ರಿ, ನೀವು ಆರ್ಡರ್ ಕೊಟ್ರಿ, 50 ಮಷಿನ್ ತಂದ್ರೆ 50 ಮಷಿನ್ ಬಂದು, ಯು ಹವ್ ಇನ್ಸ್ಟಾಲ್ಡ್ ದ ಮಷೀನ್ಸ್, ರೈಟ್? ಎಲ್ಲ ಸೆಟಪ್ ಆತ, ಎವ್ರಿಥಿಂಗ್ ವೆಂಟ್ ವೆಲ್. ಆನ್ ದ ಡೇ ಆಫ್ ಓಪನಿಂಗ್, ರೈಟ್, ಚೀಫ್ ಮಿನಿಸ್ಟರ್ ಕ್ಲಿಕ್ ದ ಬಟನ್, ಶಾಕ್ ಹೊಡಿತಾವ್. ನೀವು ಕರೆಕ್ಟ್ ಸೆಟಪ್ ಮಾಡಿದ್ದಿಲ್ಲ, ರೈಟ್? ಯು ಹ್ಯಾಡ್ ಡನ್ ವೈರಿಂಗ್ ಸಮ್ ಮಿಸ್ಟೇಕ್, ಶಾಕ್ ಹೊಡಿದ. KLE put a claim on you, saying that on a government function you did not take protocols, so we'll put you a fine of 25 lakhs. ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ ಎಷ್ಟು? 10 ಲಕ್ಷ ರೂಪಾಯಿ, ರೈಟ್? ನಿಮ್ ಕನ್ಸೈನ್ಮೆಂಟ್ ವ್ಯಾಲ್ಯೂ ಎಷ್ಟು? ಮೇ ಬಿ 20 lakh rupees. ಅವ್ರ ಫೈನ್ ಎಷ್ಟು ಹಾಕಿದ್ರೆ ನೀವು 25 ಲಕ್ಷ ಹಾಕ್ಬೋದಲ್ಲ? ಥ್ರೆಟ್ ಫಾರ್ ದ CM ಬಿಕಾಸ್ ಆಫ್ ಯುವರ್ ವೈರಿಂಗ್ ಮಿಸ್ಟೇಕ್, ರೈಟ್? ನಾವು ವಾಟ್ ಯು ಕ್ಯಾನ್ ಡೂ ಮ್ಯಾಕ್ಸ್ ಟು ಮ್ಯಾಕ್ಸ್, ನಿಮ್ ಕಡೆಯಿಂದ ತಪ್ಪಾಗೈತಿ, ರೈಟ್? ನೀವು ಕೋರ್ಟಿಗೆ ಹೋಗಿ ಏನು ಅನ್ಬೋದು, ಸರ್ ನಮ್ ಬಿಸ್ನೆಸ್ ವ್ಯಾಲ್ಯೂನ 10 ಲಕ್ಷ ರೂಪಾಯಿ ಐತಿ, 25 ಲಕ್ಷ ರೂಪಾಯಿ ಡ್ಯಾಮೇಜ್ ಕ್ಲೇಮ್ ಮಾಡ್ತಾರೆ, ದಿಸ್ ಕಾಲ್ಡ್ ಡ್ಯಾಮೇಜ್ ಕ್ಲೇಮ್ ಆರ್ ರೈಟ್ ಪೆನಾಲ್ಟಿ ಕ್ಲೇಮ್. 25 ಲಕ್ಷ ರೂಪಾಯಿ ಕ್ಲೇಮ್ ಮಾಡೋದ ಅಂತಂದ್ರೆ ಕೋರ್ಟ್ ಏನ್ ಹೇಳ್ಬೋದು, ಬಿಕಾಸ್ ಇಟ್ಸ್ ಅ ಪಾರ್ಟ್ನರ್ಶಿಪ್ ಫರ್ಮ್, ಲಯಬಿಲಿಟಿ ಈಸ್ ಅನ್ಲಿಮಿಟೆಡ್. ಸೊ ನೀವು ನಿಮ್ ಮನಿ ಮಠ ಮಾರಾದ್ರೆ 25 ಲಕ್ಷ ರೂಪಾಯಿ ಪೇಮೆಂಟ್ ಮಾಡ್ಬೇಕು. ಸೊ ಅದರ್ ಸಿನಾರೀಸ್ ನೀವು ಫೈಟ್ ಮಾಡ್ಕೊಂತಿರ್ಬೋದು, ಹೈಕೋರ್ಟ್ ಹೋಗ್ಬೋದು, ಅದೆಲ್ಲ ಬೇರೆ ಮಾಡಿ. ಬಿಕಾಸ್ ಹಿಯರ್ ನಿಮ್ ಮಿಸ್ಟೇಕ್ ಆಗೈತೆ ನಿಮ್ ಕಡೆಯಿಂದ, ಕೋರ್ಟ್ ಇಫ್ ಇಟ್ ವಾಟ್ಸಸ್ ಅನ್ ಆರ್ಡರ್, ಎಸ್ ಯು ಆರ್ ಲಯಬಲ್ ಟು ಪೇ 25 lakhs, even though your business value is 10 lakh rupees, you have to pay 25 lakhs. ಹೆಂಗ್ ತುಂಬ್ತೀರಿ? ಮನ್ಯಾಗಿನ್ ಬೈಕ್ ಮಾರ್, ಕಾರ್ ಮಾರ್, ಇದ್ದಿದ್ ಕೈಯಾಗೇನ್ರಿ ಜ್ಯುವೆಲರಿ ಇದ್ರೆ ಅದ್ ಮಾರೆ, ಅದನ್ನೆಲ್ಲ ರೊಕ್ಕ ತುಂಬ, ಬಿಕಾಸ್ ಲಯಬಿಲಿಟಿ ಇಸ್ ಅನ್ಲಿಮಿಟೆಡ್. ಸೊ ದ ಕಾನ್ಸೆಪ್ಟ್ ಆಫ್ ಅನ್ಲಿಮಿಟೆಡ್ ಲಯಬಿಲಿಟಿ ಇಸ್ ದಿಸ್, ರೈಟ್? ಪಾರ್ಟ್ನರ್ಶಿಪ್ ಫರ್ಮ್ದಾಗ, ಸೋಲ್ ಪ್ರೊಪ್ರೈಟರ್ಶಿಪ್ ಫರ್ಮ್ದಾಗ ಒನ್ ಆಫ್ ದ ಮೇಜರ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇಸ್ ಓನರ್ಸ್ ಲಯಬಿಲಿಟಿ ಅನ್ಲಿಮಿಟೆಡ್ ಅಂಡ್ ಜಾಯಿಂಟ್ ಅಂಡ್ ಸೆವರಲ್. ಒಬ್ಬ ಪಾರ್ಟ್ನರ್ ಓಡೋಬಹುದು, ಇನ್ನೊಬ್ಬ ಪಾರ್ಟ್ನರ್ ಇರ್ತದ ಜಾಯಿಂಟ್ ಆರ್ ಸೆವರಲಿ. ಅವ ಆಗಂಗಿಲ್ಲ ನನಗೆ ಇವೆಲ್ಲ 25 ಲಕ್ಷ ರೂಪಾಯಿ ಅಂತ ನೆಕ್ಸ್ಟ್ ಡೇನ ಫ್ಲೈಟ್ ಅತ್ತೆ, ಬೇಕಾದ್ರೆ ನಾವು ಅವ್ರ ಅಣ್ಣ ಎಲ್ಲಾರು ಇರ್ತಿರ್ತಾನ ದುಬೈಗೆ, ಓಡ್ ಹೋಗ್ಬೋದು. ಒಬ್ಬ ಉಳಿತಾನ, ಒಬ್ಬನ ಮೇಲೆ ಇಟ್ ವಿಲ್ ಬಿ ಲಯಬಿಲಿಟಿ. This is genuine, ಇಂಥವಾಗ ಬಹಳ ಕೇಸ್ ಆಗಿದೆ, ರೈಟ್? ಸೊ ಇಟ್ ಈಸ್ ಇಂಪಾರ್ಟೆಂಟ್ ದಟ್ ಯು ಶುಡ್ ನೋ ಇನ್ ಸಚ್ ಬಿಸ್ನೆಸ್, ಪಾರ್ಟ್ನರ್ಶಿಪ್ ವರ್ಟಿಕಲ್ ಬಿಸ್ನೆಸಸ್, ಲಯಬಿಲಿಟಿ ಇಸ್ ಅನ್ಲಿಮಿಟೆಡ್, ರೈಟ್? ಈ ಕಾನ್ಸೆಪ್ಟ್ ಗೊತ್ತಾದ? ನಾವು ಕಮ್ ಬ್ಯಾಕ್ ಟು ದ ಡಿಸ್ಕಷನ್ ಸಿನಾರಿಯೋ ವೇರ್ ಅವ್ರಿಬ್ರು ಕೂಡ CA ಪಿಚ್ ಮಾಡ್ಯಾರ, ಏ ಅಣ್ಣ ನೀವು ಒಂದ್ 25 ಲಕ್ಷ ರೂಪಾಯಿ ಹಾಕ್ರಿ, ನೀವು ಕೂಡ ದೊಡ್ಡ ಬಿಸ್ನೆಸ್ ಮಾಡೋಣ. ಅವ CA ಏನಂತಾನ, ನೀವು ಬಿಸ್ನೆಸ್ ಮಾಡ್ತೀರಿ, ನಾನಂದ ನಂದ ಜಾಬ್ ಅಂದ್ರೆ CA ಕೆಲಸ ಮಾಡ್ತಿರ್ತೇನೆ, ನೀವೇನ ತಪ್ಪು ಮಾಡಿದ್ರೆ ನನ್ ಕೊಳ್ಳಿಗ, because he is also one of the partner, right? So he will tell, I will introduce you new concept, limited liability.
ಲಿಮಿಟೆಡ್ ಲಯಬಿಲಿಟಿ ಹೆಂಗ್ ಪಾಸಿಬಲ್? ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಫರ್ಮ್ ಆರ್ ಲಿಮಿಟೆಡ್ ಲಯಬಿಲಿಟಿ ಪ್ರೈವೇಟ್ ಲಿಮಿಟೆಡ್ ಫರ್ಮ್. ಸರ್ ಇವು ಎರಡರ ನಡುಕ್ ನೋಡ್ರಿ, ಎರಡರಾಗ ಲಿಮಿಟೆಡ್ ಲಿಮಿಟೆಡ್ ಐತಿ. ಓನರ್ಸ್ ಲಯಬಿಲಿಟಿ is limited to agreed contribution except frauds and wrongful act. Fine. Right? Limited to the unpaid share of except fraud. Fraud and the madilla. Wrongful act is also different. This is more of a damage. Now, with respect to fraud and wrongful act ಅಂತಂದ್ರೆ, for example, Kingfisher. ಇವತ್ತ ಕಂಪನಿ ಇದ್ರು ಎಲ್ಲಾರು ವಿಜಯ್ ಮಲ್ಯನ್ ಹಿಂದೆ ಬಿದ್ದಾರೆ, ಫ್ರಾಡ್ ಮಾಡ್ಯಾರ. ಕರೆಕ್ಟ್? ದಟ್ಸ್ ವೈ ಹಿ ಈಸ್ ಸಿಟಿಂಗ್ ಇನ್, ವೇರ್ ಈಸ್ ವಿಜಯ್ ಮಲ್ಯ ಸಿಟಿಂಗ್? UK. ಇಲ್ಲಿಂದ ಓಡ್ ಹೋಗ್ಯಾನ, ಅವ್ನು ಹಿಡಾಕ್ ಬರಂಗಿಲ್ಲ. UK is a country which gives shelter to such criminals. ಅಲ್ಲಿ ರೊಕ್ಕ ಕೊಟ್ಕೊಂತಿದ್ರೆ ನಿಮ್ಗೆ ಯಾರು ಮುಟ್ಟಾಕ್ ಬರಂಗಿಲ್ಲ, ಅಲ್ಲಿ ಆರಾಮ್ ಅಡ್ಡಾಡ್ಬೋದು. ಸೊ ಲೈಕ್ ದಟ್. So we are not talking about fraud here. We are talking about unlimited liability. So CA will tell, ನಾನ್ ನಿಮಗ ಬಿಸ್ನೆಸ್ ನಾಗ ರೊಕ್ಕ ಕೊಡ್ತೀನಿ, ಬಟ್ ನೀವು ಪಾರ್ಟ್ನರ್ಶಿಪ್ ಫರ್ಮ್ ಇರ್ಬೇಡ. ಪಾರ್ಟ್ನರ್ಶಿಪ್ ಫರ್ಮ್ ಇದ್ರೆ ನೀವೇನಾದ್ರು ತಪ್ಪ ಮಾಡಿದ್ರೆ ನನ್ ಬಳಿ ಬರ್. ಸೊ ಇಟ್ ಹ್ಯಾಸ್ ಟು ಬಿ ಅ ಲಿಮಿಟೆಡ್ ಲಯಬಿಲಿಟಿ. ಸೊ ಟೂ ಕಾನ್ಸೆಪ್ಟ್: ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್, ಲಿಮಿಟೆಡ್ ಲಯಬಿಲಿಟಿ ಪ್ರೈವೇಟ್ ಲಿಮಿಟೆಡ್ ಕಂಪನಿ. ರೈಟ್? ಸೊ ನಿಮಗೆ ಈ ತರ ಯಾರನ್ನ ಥರ್ಡ್ ಪಾರ್ಟಿ ಬಿಸ್ನೆಸ್ ಕರ್ಕೊಂಡ್ ಬರೋದಿತ್ತಂದ್ರ ದಿಸ್ ಆರ್ ದ ಟೂ ಆಪ್ಷನ್ಸ್. ರೈಟ್ ಸರ್? ಪಾರ್ಟ್ನರ್ಶಿಪ್ ಮತ್ತು ಪ್ರೈವೇಟ್ ಲಿಮಿಟೆಡ್ ಎದಕ್ ಎರಡು ಬೇರೆ ಬೇರೆ ಅದಾವ್ರಿ ಅಂತಂದ್ರೆ, ಇಲ್ಲೇ ನೀವು ಯಾರನ್ನ ಕರ್ಕೊಂಡ್ ಬರ್ತಿರ್ಲ ಫಾರ್ ಅ ಕ್ಯಾಪಿಟಲ್, he will also become an owner. He will also become a partner. Private limited company, like there is a dual layer ownership. For example, how many of you started investing share market? 1, 2, 3, right? For example, ಈಗ ಎಲ್ಲರೂ ಕೂಡ ನಾವು 1 share of Reliance ತಗೋತೀವಿ. Reliance, Mukesh Ambani, his shares are available in stock market. We'll take 1 share of Reliance. We are a shareholder, right? We are a owner of 1 share. So can we go to Reliance office and sit in the cabin of MD and tell, hey, ನಾ ಓನರ್ ಅದೀನಿ, ನನ್ನ ಕಡೆ ಶೇರ್ ಐತಿ, ನಾ ಹೇಳ್ದಂಗೆ ಕೇಳ್ರಿ ಅಂತಂದ್ರೆ? ನಾಟ್ ಪಾಸಿಬಲ್, ರೈಟ್? ಬಿಕಾಸ್ there is a dual layer of management. Shareholders who can earn profits. ಅಂದ್ರೆ ನಿಮ್ ಕಡೆ 1 ಶೇರ್ ಇದೆ, ಡಿವಿಡೆಂಡ್ ಬರ್ತೈತಿ. ನಾವು ಡಿವಿಡೆಂಡ್ ಡಿಕ್ಲೇರ್ ಮಾಡಿದ್ರೆ 1 ಶೇರಿಗೂ ₹5 ಇದ್ರು ಡಿವಿಡೆಂಡ್ ಬರ್ತೈತಿ ನಿಮ್ಮ ಅಕೌಂಟ್, ₹1 ಇದ್ರು ಡಿವಿಡೆಂಡ್ ಬರ್ತೈತಿ ಅಕೌಂಟ್. ದಟ್ ಇಸ್ 1. Directors means they have an authority to manage the company. So Mukesh Ambani is managing director. So he has an authority to manage the company. LLP ಹಂಗಿರಂಗಿಲ್ಲ. LLP ದಾಗ ಪಾರ್ಟ್ನರ್ ನ ಶೇರ್ ಹೋಲ್ಡರ್, ಪಾರ್ಟ್ನರ್ ನ ಓನರ್. ಸೊ ಎಲ್ಲಿ ನಿಮ್ದು ಬಿಸ್ನೆಸ್ ದಾಗ ನಿಮ್ಗ ಡ್ಯೂಯಲ್ ಲೇಯರ್ ಸೆಟಪ್ ಮಾಡೋದೈತಿ, ರೈಟ್? ಅಲ್ಲಿ ನಿಮ್ಗೆ ಪ್ರೈವೇಟ್ ಲಿಮಿಟೆಡ್ ಇಸ್ ಇಂಪಾರ್ಟೆಂಟ್. ಅಂದ್ರೆ ಡೇ ಟು ಡೇ ಶೇರ್ ಹೋಲ್ಡರ್ ಬಂದು ತಲೆ ಕೆಡಿಸಿರ್ಬೇಡ, ರೈಟ್? ಬಿಕಾಸ್ ಶೇರ್ ಹೋಲ್ಡರ್ ಹ್ಯಾಸ್ ಲಿಮಿಟೆಡ್ ಅಥಾರಿಟಿ. ದೆನ್ ದಿಸ್ ಇಸ್ ಪಾಸಿಬಲ್. LLP ದಾಗ ಏನಾಕೈತಿ, ಈಗ ಫಾರ್ ಎಕ್ಸಾಂಪಲ್ ಅವ್ರಿಬ್ರು ಹುಡುಗರ, right? I and him started, like we both started the partnership. We asked him, he's a chartered accountant, for example, he's investing. So we all three will become equal as a authority when it becomes an LLP or a partnership firm, right? When it becomes a private limited, we both are directors, he's a shareholder. And ನೀವು ರೊಕ್ಕ ಹಾಕ್ರಿ ಸಾಕ, ನಾವೆಲ್ಲ ನಡೆಸ್ತೀವಿ ಬಿಸ್ನೆಸ್, ನಾವು ಬ್ಯಾಂಕ್ ಅಥಾರಿಟಿ, ನಾವೆಲ್ಲ. ನೀವು ರೊಕ್ಕ ಹಾಕ್ರಿ, ನೀವು ಬೇಕಂದ್ರೆ ಬಿಸ್ನೆಸ್ ದಾಗ ಒಂದು 20% ಕೊಡ್ತೀವಿ. ಆತ್ ನೀವು ಅವ್ನು ತಮ್ಮ ಕೆಲಸ ಮಾಡ್ತಿರ್ತಾನೆ, ತನ್ನ CA ಪ್ರೊಫೆಷನ್ ಮಾಡ್ತಿರ್ತಾನೆ, ಆ 20% ಇಯರ್ ಎಂಡಿಂಗ್ ಪ್ರಾಫಿಟ್ ತಗೊಂಡ್, ರೈಟ್? ಸಿ, ಸೆಟಪ್ ಆಫ್ ದ ಎಂಟಿಟಿ ಇಸ್ ಇಂಪಾರ್ಟೆಂಟ್ ಬಿಕಾಸ್ ಇಷ್ಟೆಲ್ಲ ಪ್ಯಾರಾಮೀಟರ್ಸ್ ನೋಡೇನ ಸೆಟಪ್ ಡಿಸೈಡ್ ಆಗ್ತದೆ, ರೈಟ್? ಸೊ ಕ್ರೈಟೀರಿಯಾ: ಪೀಪಲ್ ಟು ಸ್ಟಾರ್ಟ್, ಸೋಲ್ ಪ್ರೊಪ್ರೈಟರ್ಶಿಪ್ 1, partnership 2 plus partners, limited liability 2 plus, fine, 2 need to be designated partners, that is a technical issue. Private limited company 2 shareholders and 2 directors. So ಇಲ್ಲಿ shareholder ಮತ್ತು director ಚೇಂಜ್ ಆಗಬೇಕು. ಈ ಕೇಸ್ ಆಗ ಏನಾಕೈತಿ, 3 ಮಂದಿ ಶೇರ್ ಹೋಲ್ಡರ್, ನಾನು ರೊಕ್ಕ ಹಾಕ್ತೇನೆ, ಅವನು ರೊಕ್ಕ ಹಾಕ್ತಾನೆ, ಅವನು ರೊಕ್ಕ ಹಾಕ್ತಾನೆ. ಮತ್ತೆ ಡೈರೆಕ್ಟರ್ಸ್ 2, ವಿ ಬೋತ್ ಆರ್ ಡೈರೆಕ್ಟರ್ಸ್. ಯಾಕಂದ್ರೆ ನಾವು ಶೋ ಮ್ಯಾನೇಜ್, ಅಂದ್ರೆ ನಾವು ಆಫೀಸ್ ಶಾಪ್ ಮ್ಯಾನೇಜ್ ಮಾಡ್ತಿರ್ತೀವಿ, ಅವ್ರೇನು ಬರ್ತಿರಂಗಿಲ್ಲ, ರೈಟ್? ದೆನ್ ಮ್ಯಾಕ್ಸಿಮಮ್ ಲಿಮಿಟ್ ಹೋಗಿ ಸೋಲ್ ಪ್ರೊಪ್ರೈಟರ್ಶಿಪ್ ಒಂದ್ಕಿಂತ ಜಾಸ್ತಿ ಬರಂಗಿಲ್ಲ. ಪಾರ್ಟ್ನರ್ಶಿಪ್ 50, ಅದಕ್ಕಿಂತ ಜಾಸ್ತಿ ಹೋಗಕ್ ಬರಂಗಿಲ್ಲ. LLP ದಾಗ ನೋ ಸ್ಟ್ಯಾಟ್ಯೂಟರಿ ಕ್ಯಾಪ್, ಯು ಕ್ಯಾನ್ ಬಿ ಆಸ್ ಮೆನಿ ಪಾರ್ಟ್ನರ್ಸ್. ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅಪ್ ಟು 200 ಶೇರ್ ಹೋಲ್ಡರ್ಸ್, ರೈಟ್? ಇಟ್ ಇಸ್ ಪಾಸಿಬಲ್. ಡನ್. ಮೇನ್ ಕನ್ಸರ್ನ್ ಇಸ್, ಇವತ್ತು ಯಾರಿಗಾರ ನೀವು ಅಡ್ವೈಸ್ ಮಾಡೋದಾದ್ರೆ, ಏನ್ಪಾ ನೀನ್ ಮತ್ತ
ಸಿಪ್ಯಾಟ್ ಕೋರ್ಸ್ ಮಾಡಿ ಮತ್ತೆ ಬಿಕಾಮ್ ಮಾಡಿ ಬಿಸ್ನೆಸ್ ಸೆಟಪ್ ಮಾಡೋದೇನು ಹೇಳ್ಕೊಟ್ಟಾರಂತ. ನಾನೊಂದು ಅಂಗಡಿ